ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿ ಭಾಗವಾಗಿ ಕ್ಯಾಟ್ರಾಕ್ಟ್ ಬಗ್ಗೆ. ಕ್ಯಾಟ್ರಾಕ್ಟ್ ಅಂದ್ರೆ ಕಣ್ಣಿನ ಪೊರ. ಈ ಕಣ್ಣಿನ ಪೊರಗಳಿಗೂ ಕಾರಣಗಳೇನು? ಸೊ ಯಾವ ತರ ಆ ಕಾರಣಗಳು ಏನಾಗತ್ತೆ, ಆ ಕಾರಣಗಳು ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕಾರಣಗಳು. ಸೊ ಮುಂದಿನ ಕ್ಲಾಸಲ್ಲಿ ಅಂದ್ರೆ ಇದು ಎರಡು ಭಾಗ ಇದೆ. ಇವತ್ತು ಭಾಗ ಒಂದು, ನಾಳೆ ಭಾಗ ಎರಡು. ಭಾಗ ಒಂದಲ್ಲಿ ಎಷ್ಟು ಸಾಧ್ಯವಾದ್ರೆ ಅಷ್ಟು, ಅಂದ್ರೆ ಎಷ್ಟಂದ್ರೆ ಈ ಕಾರಣಗಳವರೆಗೂ ತಿಳ್ಕೊಳ್ಳೋಣ. ಅಂದ್ರೆ ಏನೇನು ಕಾರಣಗಳಿಂದ ಈ ಕಣ್ಣಿನ ಪೊರ ಬರುತ್ತೆ, ಅದನ್ನು ತಡೆಗಟ್ಟೋದು ಹೇಗೆ ಅದು ನಾಳೆ ತಿಳ್ಕೊಳ್ಳೋಣ. ತಡೆಗಟ್ಟೋದು ಮತ್ತೆ ಅದಕ್ಕೆ ಪರಿಹಾರಗಳು. ತಡೆಗಟ್ಟೋ ಒಂದು ಪ್ರಿವೆನ್ಷನ್ ಆಫ್ ಕಾಟ್ರಾಕ್ಟ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಪರಿಹಾರಗಳು, ಸೊಲ್ಯೂಷನ್ಸ್ ಫಾರ್ ಕ್ಯಾಟ್ರಾಕ್ಟ್, ಕಣ್ಣಿನ ಪೊರ. ಈಗ ಮೊದಲನೇ ಕ್ಲಾಸಲ್ಲಿ ಕಾರಣಗಳು, ರೀಸನ್ಸ್ ಫಾರ್ ದ ಕ್ಯಾಟ್ರಾಕ್ಟ್, ಅಂದ್ರೆ ಏನೇನು ಕಾರಣಗಳಿಂದ ಈ ಕಣ್ಣಿನ ಪೊರ ಬರುತ್ತೆ ಜನದಲ್ಲಿ ಅಂತದ್ದು ತಿಳ್ಕೊಳಕ್ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಈ ಕ್ಯಾಟ್ರಾಕ್ಟ್ ಕಣ್ಣಿನ ಪೊರ ಇದೆಯಲ್ಲ, ಇದು ಪ್ರತಿಯೊಬ್ಬರ ಜೀವನದಲ್ಲಿ ಆಗುವಂತ ಘಟನೆ. ಅದು ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಅವ್ರ ಜೀವನದಲ್ಲಿ ಖಂಡಿತವಾಗಿ ಬದೇ ಬರ್ತದೆ. ಇದನ್ನು ನಾವು ತಪ್ಪಿಸಕ್ಕಾಗಲ್ಲ. ಯಾಕಂದ್ರೆ ಇದು ಏಜ್ ಅಂದ್ರೆ ವಯಸ್ಸು ಜಾಸ್ತಿ ಆಗ್ತಾ ಇರುವಾಗ ಬರುವಂತ ಸಮಸ್ಯೆ ಇದು. ವಯಸ್ಸು ಜೊತೆಗೆ ಬರುವಂತ ಸಮಸ್ಯೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಏನಾಗುತ್ತೆ ಅಂದ್ರೆ ಇಂದಿನ ಕಾಲದಲ್ಲಿ ಸ್ವಲ್ಪ ಲೇಟಾಗಿ ಬರ್ತಾ ಇತ್ತು. ಲೇಟಾಗಿ ಅಂದ್ರೆ ಎಷ್ಟು, ಒಂದು 55 ವರ್ಷ ಮೇಲೆ ಬರ್ತಾ ಇತ್ತು. ಈಗ ಸ್ವಲ್ಪ ಆ ವ್ಯವಧಿ ಕಡಿಮೆ ಆಗಿದೆ. ಯಾಕಂದ್ರೆ ನಮ್ಮ ಜೀವನ ಶೈಲಿ ಮತ್ತೆ ನಮ್ಮ ಆರೋಗ್ಯ ಆಹಾರ ಶೈಲಿಯಿಂದ ಖಂಡಿತವಾಗಿ ಏನಾಗ್ತದೆ ಅಂದ್ರೆ ಇನ್ನು ಹೇಳ್ಬೇಕಂದ್ರೆ ಬೇಗವಂತವಾಗಿ ಬರ್ತಾ ಇದೆ ಈಗ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ರೆ. ಸೊ ಆ ತರ ನೋಡಿದ್ರೆ ಸ್ನೇಹಿತರೆ, ಒಂದು 50 ವರ್ಷಕ್ಕೆಲ್ಲ ಬರ್ತಾ ಇದೆ ಈಗ ಈ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ರೆ. ಸೊ ಅದಕ್ಕೋಸ್ಕರ ಇದು ಹೋಗ್ತಾ ಹೋಗ್ತಾ ಹೆಚ್ಚಾಗ್ತಾ ಹೋಗ್ತಾ ಇದೆ ಸ್ನೇಹಿತರೆ. ಇದು ಬಂದ್ರೆ ಏನಾಗತ್ತೆ, ಈ ನಮ್ಮ ಕಣ್ಣುಗಳೆರಡು ಬ್ಲರ್ ಆಗ್ತದೆ. ಬ್ಲರ್ ಆಗೋದಂದ್ರೆ ಏನು ಕಾಣಿಸಲ್ಲ, ಸರಿಯಾಗಿ ಕಾಣಿಸಲ್ಲ. ಕಾಣಿಸಿದ್ರು ಸರಿಯಾಗಿ ಕಾಣಿಸಲ್ಲ. ಒಂಥರ ಬ್ಲರ್ ಆಗೋದು, ಒಪೆಕ್ ಅಂತ ಹೇಳ್ತೀವಿ. ಒಪೆಕ್ ಅಂತಂದ್ರೆ ಸೊ ಅದು ಬ್ಲರ್ ಆಗೋದು, ಸರಿಯಾಗಿ ಮುಂದೆ ಇರುವಂತ ವಿಷಯಗಳು, ಯಾವುದೇ ದೃಶ್ಯಗಳು ಯಾವುದೇ ನೋಡ್ಬೇಕಂದ್ರೆ ನಮ್ಮ ಆ ಕಣ್ಣು ಕಾಣಿಸಲ್ಲ, ಸರಿಯಾಗಿ ಕಾಣಿಸಲ್ಲ. ಈ ಪೊರ ಅಡ್ಡ ಇರ್ತದಲ್ಲ, ಈ ಪೊರ ಅನ್ನೋದೇನಿದೆಯೋ ಕಣ್ಣಿನ ಪೊರ ಅಡ್ಡವಾಗಿರ್ತದೆ. ನಾವು ದೃಷ್ಟಿ ಏನ್ ನೋಡ್ಬೇಕಂತ ಅನ್ಕೊಂಡಿದ್ವೋ, ದೃಶ್ಯ ಆಗ್ಬೋದು, ಇನ್ನೊಬ್ಬರನ್ನ ಯಾವ್ದನ್ನ ಕಂಡುಹಿಡಿಬೇಕಂದ್ರೆ ಸಾಧ್ಯವಾಗಲ್ಲ. ಸ್ವಲ್ಪ ಬ್ಲರ್ ಆಗಿ, ಅಂದ್ರೆ ಒಂದು ಹೇಳ್ಬೇಕಂದ್ರೆ ಈ ಪೊರ ಅಡ್ಡ ಇರ್ತದಲ್ಲ, ಅದಕ್ಕೋಸ್ಕರ ಬ್ಲರ್ ಆಗತ್ತೆ, ವಿಷನ್ ಬ್ಲರ್ ಆಗತ್ತೆ ಹೇಳ್ಬೇಕಂದ್ರೆ. ಸೊ ಆತರ ಆಗುವಾಗ ಇದನ್ನು ಏನ್ ಮಾಡ್ತಾರಂದ್ರೆ ಇದು ತೆಗಿಲೇಬೇಕಾಗತ್ತೆ. ಇದು ಪೂರ್ತಿ ಆ ಕಾಂಟ್ರಾಕ್ಟ್ ಅಂತ ಪೊರ ಇದೆಲ್ಲ, ಅದನ್ನು ತೆಗೆದಿದ್ರೆ ನಮ್ಗೆ ಅದು ಗುಣ ಆಗತ್ತೆ. ಅಷ್ಟುವರೆಗೂ ತೆಗೆದಿಲ್ಲ ಅಂದ್ರೆ ಗುಣ ಆಗಲ್ಲ ಅಂತ ಅರ್ಥ ಮಾಡ್ಕೋ ಸ್ನೇಹಿತರೆ. ಆದ್ರೆ ಇಂಥ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ, ಅದು ತೆಗೆದಿಲ್ಲ ಅಂತ ಇಟ್ಕೊಳ್ಳಿ, ನಾವೇನಾಗ್ತೀವಿ, ಅಂಧತ್ವ ಆಗ್ತೀವಿ. ಅಂಧತ್ವ ಅಲ್ವಾ? ಅಂಧತ್ವ ಬರೋದು ಯಾಕೆ? ಆ ಪೊರ ಹಾಗೆ ಇಟ್ಟಿದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ಆ ತೆಗಿಯಕ್ಕೆ ಅವ್ರ ಹತ್ರ ಹಣಕಾಸಿಲ್ಲ, ಮತ್ತೆ ಅವಕಾಶ ಇಲ್ಲ, ಫೆಸಿಲಿಟಿ ಇಲ್ಲ. ಈ ಹಳ್ಳಿಗಳಲ್ಲಿ ಏನಾಗ್ತದೆ, ಅವ್ರಿಗೆ ಹಣಕಾಸು ಪ್ರಾಬ್ಲಮ್ ಇಲ್ಲ ಅಂದ್ರೆ ಈ ಡಾಕ್ಟರ್ಸು ಕೊರತೆ. ಇದರಿಂದ ಏನಾಗ್ತದೆ ಅಂದ್ರೆ ತೆಗಿಯೆಲ್ಲ ಹಾಗೆ ಇಟ್ಕೊಂತಾರೆ. ಸ್ಲೋ ಆಗಿ ಏನಾಗ್ತದ್ರೆ ನಿಧಾನವಾಗಿ ಅವರು ಅಂಧತ್ವಕ್ಕೂ ಗುರಿ ಆಗ್ತಾರೆ ಸ್ನೇಹಿತರೆ. ಅಂಧತ್ವ ಅನ್ನೋದು ಎದುರ್ಕೋಬೇಕಾಗತ್ತೆ. ಸೊ ಈ ತರ ನಾವು ನೋಡ್ತಾ ಇರ್ತೀವಿ. ಆದ್ರೆ ಇದು ಚಿಕ್ಕ ಪ್ರಾಬ್ಲಮೇ ದೊಡ್ಡದಾಗಿದೆ ಹೇಳ್ಬೇಕಂದ್ರೆ. ಚಿಕ್ಕ ಪ್ರಾಬ್ಲಮ್ ಅಂತ ಹೇಳ್ಬೋದು ಇದು. ಇದಕ್ಕೆ ಪರಿಷ್ಕಾರಗಳು ಇದೆ ಹೇಳ್ಬೇಕಂದ್ರೆ. ಗೌರ್ಮೆಂಟ್ಗಳು ಎಲ್ಲ, ಡಾಕ್ಟರ್ಸ್ಗಳೆಲ್ಲ ಸರಿಯಾದ ಪರಿಷ್ಕಾರ ಕೊಟ್ರೆ ಸೊ ಬೇಗವಂತವಾಗಿ ಪರಿಷ್ಕಾರ ಆಗುತ್ತೆ. ಅದು ಸ್ವಲ್ಪ ಈ ಲೆಕ್ಕಗಳು, ಈ ಗಣಾಂಕಗಳು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಗಣಾಂಕಗಳಂದ್ರೆ ಎಷ್ಟು ಈ ತರ ಕ್ಯಾಟ್ರಾಕ್ಟ್ ಪ್ರಾಬ್ಲಮ್ ಕ್ಯಾಟ್ರಾಕ್ಟ್ ಇಂದ ಎಷ್ಟು ಜನ ಆ, ನಮ್ಮ ದೇಶದಲ್ಲಿ, ಇಂಡಿಯಾದಲ್ಲಿ, ಇಲ್ಲಾಂದ್ರೆ ಇಡೀ ಜಗತ್ತಲ್ಲಿ ಎಷ್ಟು ಜನ ಇದರಿಂದ ಸಫರ್ ಆಗ್ತಾ ಇದ್ದಾರೆ, ಇದರ ಸ್ವಲ್ಪ ಗಣಾಂಕಗಳಿದೆ. ಈ ಗಣಾಂಕಗಳು ತಿಳ್ಕೊಂಡ್ರೆ ಅದಕ್ಕೆ ಪರಿಹಾರಗಳು ಇದೆ ಹೇಳ್ಬೇಕಂದ್ರೆ. ಗಣಾಂಕಗಳ ಜೊತೆಗೆ ಪರಿಹಾರಗಳು ಇದೆ. ಅಂದ್ರೆ ಎಷ್ಟು ತೀವ್ರವಾದ ಪ್ರಾಬ್ಲಮ್ ಇದು ಆಗಿದೆ ಅಂದ್ರೆ, ತೀವ್ರವಾಗಿ ಆಗಿದೆ ಪ್ರಾಬ್ಲಮ್, ಅಂದ್ರೆ ತೀವ್ರವಾಗಿ ಆಗಿದೆ ಅಂತ ಪರಿಸ್ಥಿತಿ ಏನಿಲ್ಲ. ಅದು ಸಾಲ್ವ್ ಮಾಡ್ಕೊಂಬಂತ ಪರಿಸ್ಥಿತಿ ಹೇಳ್ಬೇಕಂದ್ರೆ. ಬಟ್ ಆದ್ರೆ ಪರಿಷ್ಕಾರಗಳು ತೋರ್ಸಕ್ಕೆ, ಮಾಡ್ಕೊಳಕ್ಕೆ ನಮ್ಮ ಗೌರ್ಮೆಂಟ್ಗಳು ಮತ್ತೆ ಯಾವುದೇ ಡಾಕ್ಟರ್ಸ್ಗಳು ಇವರೆಲ್ಲ ಮುಂದಕ್ಕೆ ಬರಬೇಕಾಗತ್ತೆ. ಅದನ್ನು ಆಗ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ಸ್ವಲ್ಪ ಗಣಾಂಕಗಳು ನೋಡೋಣ. ಏನಾಗಿದೆ ಅಂದ್ರೆ, ಒಂದು ಡಾಕ್ಟರ್ ಅಲೆನ್ ಜೋನ್ಸ್ ಅಂತ, ಒಂದು ಡೈರೆಕ್ಟರ್ ಆಫ್ ರಾಯಲ್ ಕಾಮನ್ಸ್ ವೆಲ್ತ್ ಸೊಸೈಟಿ ಅಂತ ಇವ್ರು ಹೇಳ್ತಾರೆ. ಏನಂತಂದ್ರೆ, ಒಂದು 1984 ಈ 1984 ಆ ಸಮಯದಲ್ಲೇ, ಆ ವರ್ಷದಲ್ಲೇ ಹೇಳ್ತಾರೆ, ಈಗಾಗಲೇ ಹೇಳ್ಬೇಕಂದ್ರೆ 49 ಲ್ಯಾಕ್ಸ್, 49 ಲಕ್ಷ ಜನ ಈಗಾಗಲೇ ಅಂಧತ್ವ ಗುರಿ ಆಗಿದ್ದಾರೆ. ಯಾವ್ದ್ರಲ್ಲಿ? ನಮ್ಮ ಭಾರತದಲ್ಲಿ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ. ಇದೇನಾಗ್ತಾ ಇದೆ ಅಂದ್ರೆ ಒಂದು ಪ್ರತಿ ವರ್ಷಕ್ಕೂ ಹೆಚ್ಚಾಗ್ತಾ ಹೋಗ್ತಾ ಇದೆ ಸ್ನೇಹಿತರೆ. ಎಷ್ಟು ಹೆಚ್ಚಾಗ್ತಾ ಇದೆ ಗೊತ್ತಾ? ಪ್ರತಿ ವರ್ಷಕ್ಕೆ 13 ಲಕ್ಷ, 13 ಲಕ್ಷ ಜನ ಈ ಅಂಧತ್ವ ಗುರಿ ಆಗ್ತಾ ಇದ್ದಾರೆ ಪ್ರತಿಯೊಂದು ವರ್ಷ. ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಹೆಚ್ಚು ಆಗಕ್ಕೆ ಏನು ಪರಿಷ್ಕಾರ ಅಂದ್ರೆ, ಒಂದು ಹೇಳ್ಬೇಕಂದ್ರೆ ಪ್ರತಿ ಒಂದು ವರ್ಷ 13 ಲಕ್ಷ ಅಂಧತ್ವ
ಗುರಿಯಾಗಿರುವಂತ ಜನ ಈಗಾಗಲೇ ಹೆಚ್ಚಾಗ್ತಾ ಇದೆ. ಅಂದ್ರೆ ಪ್ರತಿ ಒಂದು ವರ್ಷ 13 ಲಕ್ಷ ಆಡ್ ಆಗ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈ 13 ಲಕ್ಷದಲ್ಲಿ ಒಂದು 2 ಲಕ್ಷವರೆಗೂ ಏನಾಗತ್ತಂದ್ರೆ ಅವರು ಹುಟ್ಟುವಾಗನೇ ಈ ಅಂಧತ್ವ ಜೊತೆಗೆ ಹುಟ್ಟುತ್ತಾರೆ. ಅದೊಂದು ಸಮಸ್ಯೆ, ಅದು ಪರವಾಗಿಲ್ಲ, ಅದು ಅರ್ಥ ಮಾಡ್ಕೋತೀವಿ ನಾವು. ಆದ್ರೆ ಇನ್ನೊಂದು 10 ಲಕ್ಷ ಜನ ಏನಾಗ್ತಾ ಇದೆ ಅಂದ್ರೆ ಈ ಕ್ಯಾಟ್ರಾಕ್ಟ್ ತೆಗಿತಾ ಇಲ್ಲ. ಈ ಕ್ಯಾಟ್ರಾಕ್ಟ್ ಇಂದನೇ ಅಂಧತ್ವ ಗುರಿ ಆಗ್ತಾ ಇದೆ, ನೋಡ್ಕೊಳ್ಳಿ. ಇದೆಷ್ಟು ವಿಚಾರಕರ ವಿಷಯ ಅಲ್ವಾ? ಸೊ ಆಮೇಲೆ ಇನ್ ಸ್ವಲ್ಪ ಒಂದು ಲಕ್ಷ ಜನ, ಈಗ 13 ಲಕ್ಷದಲ್ಲಿ 2 ಲಕ್ಷ ಹುಟ್ಟುವಾಗನೇ ಅಂಧತ್ವ, ಅರ್ಥ ಆಯ್ತು. ಇನ್ನು 10 ಲಕ್ಷ ಜನ ಈ ಕ್ಯಾಟ್ರಾಕ್ಟ್ ಅಂದ್ರೆ ಈ ಕಣ್ಣಿನ ಪೊರ ತೆಗೆದಿಲ್ಲ, ಅದಕ್ಕೋಸ್ಕರ ಅವರು ಅಂಧತ್ವ ಆಗಿದ್ದಾರೆ, ಅವರು ಅಂಧಗಳಾಗಿದ್ದಾರೆ, ಅಂಧತ್ವ ಗುರಿಯಾಗಿದೆ. ಇದು 10 ಲಕ್ಷ ಜನ. ಇನ್ನು 1 ಲಕ್ಷ ಜನ ಏನಾಗ್ತದೆ ಅಂದ್ರೆ ಸ್ನೇಹಿತರೆ, ಕಣ್ಣಿನ ಸಂಬಂಧಿತ ಸಮಸ್ಯೆಗಳು ಬರುತ್ತೆ. ಈ ಕಣ್ಣಿನ ಸಂಬಂಧಿತ ವ್ಯಾಧಿಗಳು ಬಂದು ಅವರು ಈ ಅಂಧತ್ವಕ್ಕೂ ಲೋನ್ ಆಗ್ತಾರೆ, ಅಂಧತ್ವಕ್ಕೂ ಗುರಿ ಆಗ್ತಾರೆ. ಸೊ ಈ ತರ ಅರ್ಥ ಮಾಡ್ಕೊಂಡು ಸ್ನೇಹಿತರೆ, ಈಗ ಏನಾಗ್ತಾ ಇದೆ ಅಂದ್ರೆ ಹೋಗ್ತಾ ಹೋಗ್ತಾ ನೋಡ್ತಾ ಇದ್ರೆ ನಾವು ಇನ್ನೊಂದು 4 ಇಂದ 5 ವರ್ಷ, ಅವ್ರು ಆವಾಗಲೇ ಹೇಳಿದ್ರು, ಇನ್ನು 4 ಇಂದ 5 ವರ್ಷ ಕಾಲಕ್ಕೆ ಒಂದು ಹೇಳ್ಬೇಕಂದ್ರೆ 1 ಕೋಟಿ ಈ ಅಂಧತ್ವ ಇರುವಂತ ಜನ ನಮ್ಮ ಇಂಡಿಯಾದಲ್ಲಿ ಕಾಣಿಸ್ಕೋಬಹುದು ಅಂತ ಅವ್ರು ಹೇಳ್ತಾರೆ ಸ್ನೇಹಿತರೆ. ಸೊ ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ಇದು ಯಾವ ತರ ಅಂದ್ರೆ ಇದು ನಮ್ಮ ದೇಶದಲ್ಲಿ ಎಲ್ಲ ಹೇಳ್ಬೇಕಂದ್ರೆ US ಅಂತ, ಅಮೆರಿಕ ಅಂತ ಒಳ್ಳೆ ವೈದ್ಯಕೀಯ ಈಗಾಗಲೇ ಹೆಚ್ಚು ಬೆಳವಣಿಗೆ ಆಗುವಂತ ಅಂತ ದೇಶದಲ್ಲಿನೂ ಇದು ಅಂಧತ್ವ ಅನ್ನೋದು ಹೋಗ್ತಾ ಹೋಗ್ತಾ ಪ್ರತಿ ವರ್ಷಕ್ಕೆ 20 ಇಂದ 25 ವರ್ಷ ಈಗಾಗಲೇ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಆಮೇಲೆ ಏನಾಗ್ತಾ ಇದೆ ಅಂದ್ರೆ ಹೇಳ್ಬೇಕಂದ್ರೆ ಪ್ರತಿ ಒಂದು ವರ್ಷ ಇದು ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಒಂದು 1.25 ಮಿಲಿಯನ್ ಅಂದ್ರೆ 1.25 ಮಿಲಿಯನ್ ಅಂದ್ರೆ 12 ಲಕ್ಷ ಜನ ಈ ಅಂಧತ್ವ ಗುರಿ ಆಗ್ತಾ ಇದ್ದಾರೆ ಪ್ರತಿ ವರ್ಷ. ಅಂದ್ರೆ ಅಂಧತ್ವ ಗುರಿ ಆಗೋದು ಕಾರಣ ಕ್ಯಾಟ್ರಾಕ್ಟ್ ಅಂತ ಪೊರ, ಆ ಕಣ್ಣಿನ ಪೊರೆ ತೆಗಿತಾ ಇಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಪರಿಷ್ಕಾರ ಇದೆಯಾ ಅಂದ್ರೆ ಖಂಡಿತವಾಗಿ ಪರಿಷ್ಕಾರ ಇದೆ ಸ್ನೇಹಿತರೆ. ಈ ಪರಿಷ್ಕಾರ ಏನು ಇಲ್ಲ. ಸೊ ಹೇಳ್ಬೇಕಂದ್ರೆ ಈಗ ಐ ಸ್ಪೆಷಲಿಸ್ಟ್ ಕಣ್ಣಿನ ಡಾಕ್ಟರ್ಸ್ ಇರ್ತಾರಲ್ಲ, ಇವ್ರು ಸರಿಯಾದ ಆಪರೇಷನ್ಸ್ ಮಾಡ್ಬೇಕಾಗತ್ತೆ. ಎಷ್ಟು ನೋಡ್ಕೊಳ್ಳಿ, ಒಂದು ಒಂದು ಡಾಕ್ಟರ್ ಹೇಳ್ಬೇಕಂದ್ರೆ ದಿನಕ್ಕೊಂದು 5 ಆಪರೇಷನ್ ಮಾಡಿದೆ ಅಂತ ಇಟ್ಕೊಳ್ಳಿ. ದಿನಕ್ಕೊಂದು 5 ಆಪರೇಷನ್ಸ್ 300 ದಿವಸದಲ್ಲಿ ಎಷ್ಟಾಗತ್ತೆ? ಒಂದು 1500 ಆಪರೇಷನ್ಸ್ ಮಾಡ್ಬೋದು. ಆಪರೇಷನ್ ಮಾಡಿ ಆ ಕಣ್ಣಿನ ಪೊರೆ ಏನಿದೆಯೋ ಅದು ತೆಗೆದು ಬಿಟ್ರೆ ಅವಾಗ ಅವರು ಅಂಧತ್ವ ಹೋಗತ್ತೆ, ಏನ್ ತೊಂದರೆ ಆಗಲ್ಲ ಅಲ್ವಾ? ಮತ್ತೆ ನಾವು ಈಗಾಗಲೇ ಅನ್ಕೊಂಡಿದ್ವಲ್ಲ, ಒಂದು ಕೋಟಿ ಹೇಳ್ಬೇಕಂದ್ರೆ 1 ಕೋಟಿ ಈಗಾಗಲೇ ಈ ಕ್ಯಾಟ್ರಾಕ್ಟ್ ಅಂಧತ್ವ ಇರುವಂತ ಜನ ನಮ್ಮ ದೇಶದಲ್ಲಿ ಇದಾರೆ ಅಂತ ಅನ್ಕೊಂಡಿದ್ರೆ ಅವ್ರಿಗೇನ್ ಬೇಕಾಗತ್ತಂದ್ರೆ 6,500 ಸ್ಪೆಷಲಿಸ್ಟ್ ಇದ್ರೆ ಸಾಕು. 6,500 ಸ್ಪೆಷಲಿಸ್ಟ್ ಇದ್ರೆ ಈ 1,500 ಆಪರೇಷನ್ಸ್ ಪ್ರತಿ ದಿವಸ ಆಗ್ತಾ ಇದ್ರೆ ಒಂದು ವರ್ಷದಲ್ಲಿ 1,500 ಆಪರೇಷನ್ಸ್, 6,500 ಡಾಕ್ಟರ್ಸ್ ಇದ್ರೆ ಖಂಡಿತವಾಗಿ ಹೇಳ್ಬೇಕಂದ್ರೆ ಒಂದು 4 ಇಂದ 5 ವರ್ಷದಲ್ಲಿ ಎಲ್ಲಾ ಕ್ಯಾಟ್ರಾಕ್ಟ್ನು ತೆಗಿಬಿಟ್ಟು ಪ್ರತಿಯೊಬ್ಬರನ್ನು ಅಂಧತ್ವದಿಂದ ಆಚೆ ಕಡೆ ಅಂದ್ರೆ ಅಂಧತ್ವದಿಂದ ಆಚೆ ಕಡೆ ತಗೊಂಡು ಹೋಗ್ಬೋದು ಅಲ್ವಾ? ಸೊ ಈ ತರ ಮಾಡ್ತಾ ಹೋದ್ರೆ 4 ಇಂದ 5 ವರ್ಷ ಸಾಕು ಹೇಳ್ಬೇಕಂದ್ರೆ. ಸೊ ಆದ್ರೆ ಇದು ಏನಾಗ್ತದೆ ಅಂದ್ರೆ ಡಾಕ್ಟರ್ಸ್ಗಳು ಹಳ್ಳಿಗಳಿಗೆ ಹೋದ್ರೆ ಹಳ್ಳಿಗಳಲ್ಲಿ ಸ್ಪೆಸಿಲಿಟಿ ಇಲ್ಲ. ವಿಲೇಜಸ್ ಇಂದ ತುಂಬಾ ದೂರ 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 ಟೌನ್ ಅಲ್ಲಿ ಇರ್ತಾರೆ. ಐ ಸ್ಪೆಷಲಿಸ್ಟ್ ಎಲ್ಲಿ ಇರ್ತಾರೆ? ಐ ಸ್ಪೆಷಲಿಸ್ಟ್ ಅಂದ್ರೆ ಖಂಡಿತವಾಗಿ ಕಣ್ಣಿನ ಡಾಕ್ಟರ್ಸ್ ಎಲ್ಲ ದೂರ ಪ್ರಾಂತದಲ್ಲಿ ಮತ್ತೆ ಟೌನ್ಸ್ ಅಲ್ಲಿ ಸಿಟಿಯಲ್ಲಿ ಇರ್ತಾರೆ. ವಿಲೇಜಸ್ಗೆಲ್ಲ ಸದುಪಾಯ ಇಲ್ಲ. ಅದಕ್ಕೆ ಇದು ಸಾಧ್ಯವಾಗ್ತಾ ಇಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಆಪರೇಷನ್ಸ್ ಮಾಡಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೆ ಈ ಅಂಧತ್ವ ಅನ್ನೋದು ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇದೆ. ಮತ್ತೆ ಇನ್ನೊಂದೇನಂದ್ರೆ ಈ ಅಂಧತ್ವನ ಪರಿಷ್ಕಾರ ಮಾಡ್ಕೊಂಡು ಇನ್ನೊಂದು ಒಳ್ಳೆ ಪರಿಷ್ಕಾರ ಇದೆ ಸ್ನೇಹಿತರೆ. ಈ ಐ ಡೊನೇಷನ್ಸ್ ಪ್ರೋತ್ಸಾಹ ಮಾಡ್ಬೇಕು. ಗವರ್ನಮೆಂಟ್ ಆದ್ರೂ ನಾವಾದ್ರೂ ಅರ್ಥ ಮಾಡ್ಕೋಬೇಕು. ಏನು ಐ ಡೊನೇಷನ್ ಅಂದ್ರೆ ಏನು ನೋಡ್ಕೊಳ್ಳಿ. ಯಾವುದೇ ಈ ಒಳ್ಳೆ ಗುರುಗಳು ಮತ್ತೆ ಈ ಸೋಷಿಯಲ್ ಆರ್ಗನೈಸೇಷನ್ಸ್ ಇದೆಲ್ಲ, ಈ NGOs ಎಲ್ಲ, ಇವೆಲ್ಲ ಏನ್ ಮಾಡ್ಬೇಕಂದ್ರೆ ಎಲ್ಲರಿಗೂ ಜನಕ್ಕೆ ಸ್ವಲ್ಪ ತಿಳುವಳಿಕೆ ಕೊಡ್ಬೇಕು, ಮಾಹಿತಿ ಕೊಡ್ಬೇಕು. ಏನಂತಂದ್ರೆ ಒಬ್ರು ಯಾರೋ ಸಾಯ್ತಾ ಇದಂದ್ರೆ ಅವರು ಸಾವು ಅನುಭವಿಸುವಂತ ಆ ವ್ಯಕ್ತಿನಿಂದ ಈ 2 ಕಣ್ಣುಗಳು ತೆಗೆದ್ರೆ 2 ಕಣ್ಣುಗಳು ಚೆನ್ನಾಗಿರ್ತದೆ. ಅಂದ್ರೆ ಸಾವು ಅನ್ನೋದು ಬೇರೆ ಕಾರಣದಿಂದ ಬಂದಿರ್ಬೋದು, ಬಟ್ ಅವ್ರ ಕಣ್ಣುಗಳು ಚೆನ್ನಾಗಿರ್ತದಲ್ಲ, ಅವ್ರ ಕಣ್ಣುಗಳನ್ನು ಬರೀ ವೇಸ್ಟ್ ಮಾಡಬಾರ್ದು. ಅಂದ್ರೆ ಅವನ್ನೇನ್ ಮಾಡ್ತಾರೆ, ಮಣ್ಣು ತೆಗೆದ್ಬಿಟ್ಟು ಮಣ್ಣು ಒಳಗಡೆ ಕುಣಿಸ್ತಾರೆ. ಅವಾಗ ಏನಾಗುತ್ತೆ, ಆ 2 ಕಣ್ಣುಗಳು ವೇಸ್ಟ್ ಆಯ್ತಲ್ಲ. ಅದು ಬದಲಾಗಿ ಏನ್ ಮಾಡ್ಬೋದು, ಇಂಥ ಕಣ್ಣು ಸಮಸ್ಯೆಗಳಿರುವಂತ ವ್ಯಕ್ತಿಗಳಿಗೆ ಈ 2 ಕಣ್ಣುಗಳು ಕೊಡ್ಬೋದು. ಅವಾಗ ಈ ಐ ಡೊನೇಷನ್ ಅನ್ನೋದು ಸರಿಯಾಗಿ ಮಾಡ್ತಾ ಹೋದ್ರೆ ಸ್ನೇಹಿತರೆ ಖಂಡಿತವಾಗಿ ನಾವ್ ಹೇಳ್ಕೋಬಹುದು ಇಂಥ ಸಮಸ್ಯೆ ಅಂದ್ರೆ ಈ ಅಂಧತ್ವ ಸಮಸ್ಯೆನು ವೇಗವಂತವಾಗಿ ಪರಿಷ್ಕಾರ ಮಾಡ್ಬೋದು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಖಂಡಿತವಾಗಿ ಇದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಈ ಕ್ಯಾಟ್ರಾಕ್ಟ್ ಮತ್ತೆ ಪೂರ್ತಿ ನಾವು ನಿರ್ಮೂಲಿಸೋದು ಅನ್ನೋದು ಯಾವ ತರ ನಿರ್ಮೂಲಿಸಬಹುದು, ಯಾವ ತರ ನಿರ್ಮೂಲಿಸ್ಕೋಬಹುದು ಅಂತಂದ್ರೆ
ನೋಡಿ, ಅಮೆರಿಕಾದಂತ ದೇಶದಲ್ಲೇ ನಿರ್ಮೂಲಕ್ಕೆ ಸಾಧ್ಯವಾಗ್ತಲ್ಲ ಸ್ನೇಹಿತರೆ. ಈಗ ಒಂದು ಐ ಡೊನೇಷನ್ ಒಂದು ಪರಿಷ್ಕಾರ ಅಂತ ಹೇಳ್ಬೋದು. ಮತ್ತೆ ಡಾಕ್ಟರ್ಗಳು ಒಳ್ಳೆ ಆಪರೇಷನ್ಸ್ಗಳು ಬಂದು ಮಾಡ್ತಾ ಹೋಗಿ ಹೆಚ್ಚು ಆಪರೇಷನ್ಸ್ಗಳು ಲಭ್ಯವಾಗಿದ್ರೆ ಆ ಕ್ಯಾಟ್ರಾಕ್ಟ್ ಕಣ್ಣಿನ ಪೊರ ತೆಗೆದುಬಿಟ್ರೆ ಅದು ಬೇಗವಂತವಾಗಿ ಅಂಧತ್ವ ಅನ್ನೋದು ಸಮಸ್ಯೆ ಪರಿಷ್ಕಾರ ಆಗತ್ತೆ. ಆದ್ರೆ ಅಮೆರಿಕ ಅಂತ ದೇಶದಲ್ಲಿ ಈ ಕ್ಯಾಟ್ರಾಕ್ಟ್ ಪ್ರಾಬ್ಲಮ್ ಪೂರ್ತಿಯಾಗಿ ತೆಗಿಬೇಕಂತಂದ್ರೆ ಅವ್ರಿಗೆ ಸಾಧ್ಯವಾಗ್ತಲ್ಲ ಸ್ನೇಹಿತರೆ. ಆದ್ರೆ ನಮ್ಗೆ ಏನಂದ್ರೆ ನಮ್ಮ ಹತ್ರ ಇರುವಂತ ಒಂದು ಆಕುಪ್ರೆಜರ್ ಅಂತ, ಈಗ ನಾವು ಈಗಾಗಲೇ ಆಕುಪ್ರೆಜರ್ ವೈದ್ಯ ಬಗ್ಗೆ ತಿಳ್ಕೊತಾ ಇದೀವಲ್ಲ. ಇಂಥ ಆಕುಪ್ರೆಜರ್ ಇದು ನ್ಯಾಚುರಲ್ ಥೆರಪಿ, ನೈಸರ್ಗಿಕವಾಗಿ ಮಾಡೋಂಥ ಆಕುಪ್ರೆಜರ್ ಏನಿದೆಯೋ ಅದರಲ್ಲಿ ಒಳ್ಳೆ ಪರಿಷ್ಕಾರಗಳಿದೆ ಸ್ನೇಹಿತರೆ. ಯಾವುದಕ್ಕೆ? ಈ ಕ್ಯಾಟ್ರಾಕ್ಟ್ಗೆ, ಕಣ್ಣಿನ ಪೊರೆಗೆ. ಮತ್ತೆ ಅಂಧತ್ವನು ಅಂಧತ್ವನು ಬರಲ್ಲ, ಮತ್ತೆ ಅಂಧತ್ವನ ತೆಗಬಹುದು. ಸೊ ಇಂಥ ಪರಿಷ್ಕಾರಗಳು ಆಕುಪ್ರೆಜರ್ ಸಿಗತ್ತೆ. ಅದನ್ನು ನಾವು ಮುಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಆದ್ರೆ ಸ್ನೇಹಿತರೆ, ಈ ಕಣ್ಣಿನ ಬಗ್ಗೆ ಸ್ವಲ್ಪ ಅರ್ಥ ಮಾಡಿ. ಕಣ್ಣು ಯಾವ ತರ ಇರುತ್ತೆ, ಕಣ್ಣು ಒಳಗಡೆ ಏನಿರುತ್ತೆ, ಈ ಕಣ್ಣಿನ ದೃಷ್ಟಿ ಹೇಗಿರುತ್ತೆ, ಇದೆಲ್ಲ ಸ್ವಲ್ಪ ಕಣ್ಣಿನ ಬಗ್ಗೆ ಸ್ವಲ್ಪ ಹೆಚ್ಚು ಮಾಹಿತಿ ಈಗ ತಿಳ್ಕೊಳ್ಳೋಣ. ನೋಡಿ, ಈ ಕಣ್ಣು ಯಾವ ತರ ನಾವು ಅರ್ಥ ಮಾಡ್ಕೋಬಹುದಂದ್ರೆ, ಮಹಾಭಾರತದಲ್ಲಿ ಅರ್ಜುನ ಇದಾರಲ್ಲ, ಈ ಅರ್ಜುನ ಮಹಾಭಾರತದಲ್ಲಿ ಹೇಗಿದ್ದಾರೋ ನಮ್ಮ ಕಣ್ಣು ಅಷ್ಟೇ ನಮ್ಮ ಜೀವನದಲ್ಲಿ ಅದೇ ತರ ಕೆಲಸ ಮಾಡುತ್ತೆ. ಯಾವ ತರ ಅಂದ್ರೆ, ನೀವು ಅರ್ಥ ಮಾಡ್ಕೊಳ್ಳಿ. ಮಹಾಭಾರತದಲ್ಲಿ ಅರ್ಜುನ್ ಜೊತೆಗೆ ಒಂದು ಗಾಂಡೀವ ಅಂತ ಇರುತ್ತೆ. ಗಾಂಡೀವ ಅದೇನಂತೀವಿ, ಬಿಲ್ಲು ಅಂತ ಹೇಳ್ತೀವಲ್ಲ, ಬಿಲ್ಲು. ಆ ಬಿಲ್ಲು ಹೇಗಿರುತ್ತೋ ನೋಡ್ಕೊಳ್ಳಿ. ನಮ್ಮ ಕಣ್ಣು, ಎರಡು ಕಣ್ಣುಗಳನ್ನು ಒಂದ್ಸಲ ನೋಡ್ಕೊಳ್ಳಿ. ಕಣ್ಣು ಮೇಲೆ ಇದೆಯಲ್ಲ, ಈ ಈ ಎರಡು ಈ ತರ ನೋಡ್ತಾ ಹೋದ್ರೆ ಇದೊಂದು ಬಿಲ್ಲು ತರ, ಒಂದು ಬಿಲ್ಲು ತರ ಇರ್ತದೆ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಬಿಲ್ಲು ತರ ಇರ್ತದೆ ಅಲ್ವಾ? ಇದು ಹೇಗೆ ಯಾಕೆ ಈ ತರ ಇರ್ತದೆ ಅಂದ್ರೆ, ನಮ್ಮ ಈ ಈ ಪ್ರಾಂತದಿಂದ ಹೆಚ್ಚು ಬೆವರು ಬಂದ ಅಂತ ಇಟ್ಕೊಳ್ಳಿ. ಆ ಬೆವರು ಅನ್ನೋದು ಒಳಗಡೆ ಹೋಗಬಾರ್ದು. ಎಲ್ಲಿಗೆ ಹೋಗಬಾರ್ದು? ಕಣ್ಣು ಒಳಗಡೆ ಹೋಗಬಾರ್ದು. ಹೋದ್ರೆ ಅಲ್ಲಿ ಸ್ವಲ್ಪ ಇರಿಟೇಷನ್ ಬರೋದು, ಕಣ್ಣುಗಳು ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಲ್ವಾ? ಅದಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ, ಕಣ್ಣಿನ ಆರೋಗ್ಯಕ್ಕೆ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ಯಾವುದೇ ಬೆವರು ಬಂದ್ರು ಇಲ್ಲೇ ಸ್ಟಾಪ್ ಮಾಡುತ್ತೆ. ಅದಕ್ಕೋಸ್ಕರ ದೇವ್ರು ಯಾವ ತರ ಡಿಸೈನ್ ಮಾಡಿದಂದ್ರೆ, ಒಂದು ಬಿಲ್ಲು ತರ ಗಾಂಡೀವ ಯಾವ ತರ ಅರ್ಜುನ್ ಜೊತೆಗೆ ಇರ್ತದೋ ಅದು ಕಾಪಾಡತ್ತೋ, ಅದೇ ತರ ನಮ್ಮ ಈ ಕಣ್ಣುಗಳ ಆರೋಗ್ಯವನ್ನು ಕಾಪಾಡಕ್ಕೆ ಇದೊಂದು ಬಿಲ್ಲು ತರ ಫಾರ್ಮ್ ಆಗಿರ್ತದೆ. ಇದು ಬಿಲ್ಲು ನೋಡ್ಬೇಕಂದ್ರೆ ರೂಪ ನೋಡ್ಕೊಳ್ಳಿ, ರೂಪ ಸ್ಟ್ರಕ್ಚರ್ ಹೇಗಿದೆ, ಬಿಲ್ಲು ತರ ಇದೆಯಲ್ಲ, ಅದೊಂದು ಪ್ರಾಧಾನ್ಯದ ವಿಷಯ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ತರ ಸ್ನೇಹಿತರೆ ಏನಾಗುತ್ತಂದ್ರೆ, ಈ ಈ ಕಣ್ಣುಗಳು ಕೆಲಸ ಮಾಡೋದನ್ನ ಹೇಗೆ ಕೆಲಸ ಮಾಡತ್ತ ಗೊತ್ತಾ? ಹೇಳ್ಬೇಕಂದ್ರೆ, ಈ ಕೆಮರಾ ಇದೆಲ್ಲ, ಕೆಮರಾ ಅನ್ನೋದು ಕೆಲಸ ಮಾಡ್ತಾ ಇರ್ತದೆ. ನಮ್ಮ ಕೆಮರಾ ಲೆನ್ಸ್ ಇರತ್ತೆ. ಅದರಿಂದ ಯಾವುದೇ ಒಂದು ದೂರದಿಂದ ದೃಶ್ಯ ಇದ್ರೆ ಅದು ಕ್ಯಾಪ್ಚರ್ ಮಾಡಕ್ಕೆ ಆ ಕೆಮರಾ ಒಳಗಡೆ ಅಂತ ಲೆನ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ, ಎಲೆಕ್ಟ್ರಾನಿಕ್ ಕೆಮರಾ ಏನಿದೆಯೋ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ನಮ್ಮ ಕಣ್ಣುಗಳು, ಎರಡು ಕಣ್ಣುಗಳು ಅದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡುತ್ತೆ. ಆದ್ರೆ ಯಾವುದೇ ನೋಡಿ, ಒಂದು ಲೈಟ್ ನಮ್ಮ ಕಣ್ ಮೇಲೆ ಬಿಲ್ಲಿದೆ ಅಂತ ಇಟ್ಕೊಳ್ಳಿ. ಒಂದು ಲೈಟ್ ಒಳಗಡೆ ಕಣ್ ಮೇಲೆ ಬಿಲ್ಲಿದ್ರೆ ಅದು ಆ ಲೈಟ್ ಒಳಗಡೆ ಹೋಗಿ ಲೆನ್ಸ್ ಅದು ಕ್ಯಾಪ್ಚರ್ ಮಾಡಿದ ಮೇಲೆ ಏನಾಗುತ್ತೆ, ಒಳಗಡೆ ನಮ್ಗೆ ಆಚೆ ಕಡೆ ಇರುವಂತ ವಸ್ತು ಯಾವ ಕಲರ್ ಅಲ್ಲಿ ಇದೆ, ಯಾವ ಬಣ್ಣ ಇದೆ, ಅದೆಲ್ಲ ಗೊತ್ತಾಗ್ತದೆ. ಅದೆಲ್ಲ ಹೋಗಿ ಮೆದುಳಲ್ಲಿ ಪ್ರಾಸೆಸ್ ಆಗುತ್ತೆ ಸ್ನೇಹಿತರೆ. ಮೆದುಳಲ್ಲಿ ಅಂದ್ರೆ ಕಣ್ ಮೇಲೆ ಲೈಟು ಯಾವಾಗ ಬಿಳಿತದೋ ತಕ್ಷಣವೇ ಆ ಇನ್ಫಾರ್ಮೇಶನ್ ಎಲ್ಲ ಪ್ರಾಸೆಸ್ ಆಗಿ ಮೆದುಳು ಪ್ರಾಸೆಸ್ ಮಾಡ್ಕೊಂಡು ಮೆದುಳು ಅಲ್ಲಿಂದ ಅದನ್ನು ಕಂಡಿಡುತ್ತೆ. ಏನು ಕಲರು, ಏನ್ ನೋಡ್ತಾ ಇದೀವಿ, ಏನ್ ದೃಶ್ಯ ಎಲ್ಲ ಗೊತ್ತಾಗುತ್ತೆ. ಯಾರು ಬಂದಿರೋ, ಯಾರು ಹೋಗಿದ್ರು, ಯಾರು ನೋಡ್ತಾ ಇದೀವಿ, ಆ ದೃಶ್ಯ ಎಲ್ಲ ನಮ್ಗೆ ಒಳಗಡೆ ಅರ್ಥ ಆಗ್ತಾ ಇರ್ತದೆ. ಅಂದ್ರೆ ಪ್ರತಿಯೊಂದು ಅಷ್ಟೇ, ಕಣ್ಣು ಅನ್ನೋದು ಬಾಹ್ಯದಿಂದ ಯಾವುದೇ ಒಂದು ಇನ್ಫಾರ್ಮೇಶನ್, ಮಾಹಿತಿ, ಸಮಾಚಾರ, ದೃಶ್ಯಗಳು ತಗೊಂಡಿದ್ರು ಅದೆಲ್ಲ ಒಳಗಡೆ ಪ್ರಾಸೆಸ್ಗೆ ಇಲ್ಲಿ ನಮ್ಮ ಮೆದುಳಲ್ಲಿ ಸಪರೇಟ್ ಪ್ರಾಂತ, ಈಗಾಗಲೇ ಇಂದಿನ ಕ್ಲಾಸ್ ತಿಳ್ಕೊಂಡಿದ್ವಿ, ಸೆಂಟ್ರಲ್ ನರ್ವಸ್ ಸಿಸ್ಟಮು ಅಲ್ವಾ? ಮತ್ತೆ ಈ ಮೆದುಳಿನ ವ್ಯವಸ್ಥೆ, ಈ ಮೆದುಳಲ್ಲಿ ಅರ್ಧಗೋಲ ಅಂದ್ರೆ ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್ ಎಲ್ಲ ಇರ್ತದಲ್ಲ, ಅದ್ರ ಒಳಗಡೆ ಈ ಸೆರೆಬ್ರಮ್, ನಾವು ಈಗಾಗಲೇ ತಿಳ್ಕೊಂಡೆ, ಸೆರೆಬ್ರಮ್ ಒಳಗಡೆ ಒಂದು ಸಪರೇಟ್ ಪ್ರದೇಶ ಇರುತ್ತೆ. ಈ ಕಣ್ಣಿನಿಂದ ಏನೇ ಇನ್ಫಾರ್ಮೇಶನ್ ಬಂದ್ರು ಅಲ್ಲಿ ಪ್ರಾಸೆಸ್ ಆಗಿ ಅಲ್ಲಿ ನಮ್ಗೆ ಅರ್ಥ ಆಗ್ತಾ ಇರ್ತದೆ. ಏನ್ ನೋಡಿದ್ವಿ, ಏನ್ ನೋಡ್ತಾ ಇಲ್ಲ, ಏನ್ ನೋಡಿದ್ವಿ ಅಂತ ಎಲ್ಲ ಅಲ್ಲಿ ಗೊತ್ತಾಗ್ತಾ ಇರ್ತದೆ. ಸೊ ಈ ತರ ಒಳ್ಳೆ ಕೆಲಸ ಸ್ನೇಹಿತರೆ. ಇದು ಹೇಳ್ಬೇಕಂದ್ರೆ ನಮ್ಮ ಎಲೆಕ್ಟ್ರಾನಿಕ್ ಕ್ಯಾಮರಾನು ಅಷ್ಟು ಕೆಲಸ ಮಾಡಲ್ಲ, ಅದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡುತ್ತೆ. ಆದ್ರೆ ನೋಡ್ಕೊಳ್ಳಿ, ಎಲೆಕ್ಟ್ರಾನಿಕ್ ಕ್ಯಾಮರಾಗೂ ಏನಾಗುತ್ತೆ, ಬ್ಯಾಟ್ರಿ ಇದೆ ಅಂತ ಇಟ್ಕೊಳ್ಳಿ. ಆ ಬ್ಯಾಟ್ರಿ ವೀಕ್ ಆಗ್ತಾ ಇದ್ರೆ ಏನಾಗುತ್ತೆ, ಆ ಬ್ಯಾಟ್ರಿ ವೀಕ್ ಆಗ್ತಾ ಇದ್ರೆ ಆ ಕೆಮರಾ ವರ್ಕ್ ಮಾಡೋ ಆ ತೀರ್ ಏನಾಗುತ್ತೆ, ಅದನ್ನು ಕಡಿಮೆ ಆಗ್ತಾ ಬರ್ತದೆ ಇಲ್ವಾ? ಅದೇ ತರ ನಮ್ಮ ಕಣ್ಣುಗೂ ಅಷ್ಟೇ ಸ್ನೇಹಿತರೆ. ಕಣ್ಣುಗೂ ಏನಾಗುತ್ತೆ ಗೊತ್ತಾ, ಕಣ್ಣು ಸರಿಯಾಗಿ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೂ ಎಲೆಕ್ಟ್ರಿಸಿಟಿ ಬೇಕು. ಏನಾಗಿದೆ ಅಂದ್ರೆ, ನಾವು ಹುಟ್ಟುವಾಗನೇ ಏನಾಗಿದೆ, ದೇವರು ನಾವು ಹುಟ್ಟುವಾಗನೇ ಒಂದು ಬ್ಯಾಟ್ರಿ ಅನ್ನೋದು ನಮ್ಮ ಒಳಗಡೆ ಇದೆ ಸ್ನೇಹಿತರೆ. ನಮ್ಮ ಒಳಗಡೆ ಒಂದು ಬ್ಯಾಟ್ರಿ ಇದೆ. ಹೇಳ್ಬೇಕಂದ್ರೆ ಅಂತರದಲ್ಲಿ ಒಂದು ಬ್ಯಾಟ್ರಿ ಇದೆ. ಈ ಬ್ಯಾಟ್ರಿ ಅನ್ನೋದು ಸರಿಯಾದ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ ಕಣ್ಣುಗಳು ಕೊಡ್ಬೇಕು.
ಆ ಶಕ್ತಿ ಬರ್ತಾ ಇರ್ಬೇಕು ಯಾವಾಗ್ಲೂ. ಯಾವಾಗ ಹೋಗ್ತಾ ಹೋಗ್ತಾ ಏಜ್ ಹೆಚ್ಚಾ ಹೋಗ್ತಾ ಹೋಗೋದು, ಮತ್ತೆ ನಮ್ಮ ನಿತ್ಯ ಜೀವನ ಶೈಲಿ ಮತ್ತೆ ಆರೋಗ್ಯ ಶೈಲಿಯಿಂದ ಏನಾಗುತ್ತೆ, ಈ ಬ್ಯಾಟ್ರಿ ಕಡಿಮೆ ಆಗ್ತಾ ಬರ್ತದೆ. ಸೊ ನೋಡಿ, ನಿನ್ನೆ ನಾವು ಒಂದು ತಿಳ್ಕೊಂಡಿದ್ವಿ, ಏನಂತ ತಿಳ್ಕೊಂಡಿದ್ವಿ, ಒಂದು ಚಾರ್ಜ್ ವಾಟರ್, ಈಗಾಗಲೇ ಅನ್ಕೊಂಡಿದ್ವಲ್ಲ, ಚಾರ್ಜ್ ವಾಟರ್ ಕುಡಿದಿದ್ರೆ ನಮ್ಮ 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 ಒಳಗಡೆ ಜೀವಶಕ್ತಿ ಹೆಚ್ಚಾಗ್ತದೆ, ನಮ್ಮ ಒಳ್ಳೆ ಆರೋಗ್ಯ ಸಿಗತ್ತೆ ಅಂತ. ಚಾರ್ಜ್ ವಾಟರ್ ಯಾವುದು, ತಾಮ್ರದ, ಬಿಲ್ಲಿ ಆ, ಬೆಳ್ಳಿ ಮತ್ತೆ ಆಮೇಲೆ ಚಿನ್ನದ, ಈ ಬೆಳ್ಳಿ ಚಿನ್ನದ ಇದೆಲ್ಲ ತಾಮ್ರದ ಈ ಎಲ್ಲ ವಾಟರ್ನು ಚಾರ್ಜ್ ವಾಟರ್ ಅಂತ ಕರಿತೀವಲ್ಲ, ಆ ವಾಟರ್ ಕುಡಿದ್ರು ನಮ್ಮ ಒಳಗಡೆ ಜೀವಶಕ್ತಿ ಹೆಚ್ಚಾಗ್ತದೆ, ಆ ಎಲೆಕ್ಟ್ರಿಸಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದ್ರೆ ನಮ್ಮ ಒಳಗಡೆ ವಿದ್ಯುತ್ ಶಕ್ತಿ ಹೆಚ್ಚಾಗ್ತದೆ. ಆ ವಿದ್ಯುತ್ ಶಕ್ತಿನ ಕಾಪಾಡ್ಕೋಬೇಕು, ಹೇಗೆ ಕಾಪಾಡ್ಕೋಬೇಕು ಅದು ನಾಳೆ ನೋಡೋಣ. ಅಂದ್ರೆ ನಾಳೆ ಬಂದು ನಾವು ಈ ಕ್ಯಾಟ್ರಾಕ್ಟ್ನು ತೊಲಗಿಸ್ಕೋದು ಹೇಗೆ, ಅದನ್ನು ತಡೆಗಟ್ಟೋದು ಹೇಗೆ ಅಂತ ಪರಿಹಾರಗಳೆಲ್ಲ ನಾಳೆ ನೋಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ರೀಸನ್ಸ್ ಅಂದ್ರೆ ಕಾರಣಗಳೇನು, ಕಾರಣಗಳು ಒಂದು ಕಾರಣ ಹೇಳ್ತಾ ಇದ್ದೀನಿ, ನಮ್ಮ ದೇಹದಲ್ಲಿರುವಂತ ಬ್ಯಾಟ್ರಿ ವೀಕ್ ಆಗಿದೆ. ನಮ್ಮ ದೇಹ ಒಳಗಡೆ ಇರುವಂತ ಈ ಬ್ಯಾಟ್ರಿ ವಿದ್ಯುತ್ ಶಕ್ತಿ ಸರಿಯಾಗಿ ಈ ಎರಡು ಕಣ್ಣುಗಳಿಗೂ ಸಪ್ಲೈ ಆಗ್ತಾ ಇಲ್ಲ, ಸರಬರಾಜು ಆಗ್ತಾ ಇಲ್ಲ. ಅದು ಒಂದು ಕಾರಣ ಕ್ಯಾಟ್ರಾಕ್ಟ್ ಬರಕ್ಕೆ, ಅರ್ಥ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಇನ್ನು ಎರಡನೇ ರೀಸನ್ ಇದೆ. ಇನ್ನೊಂದು ರೀಸನ್ ಏನು ಗೊತ್ತಾ, ನಮ್ಮ ದೇಹದಲ್ಲಿ ಈ ಬ್ರೈನ್ ಒಳಗಡೆ ಈಗಾಗಲೇ ತಿಳ್ಕೊಂಡಿದ್ವಿ, ಸೆರಿಬ್ರೋಸ್ಪೈನಲ್ ಅಂತ ಒಂದು ಫ್ಲೂಯಿಡ್ ತಯಾರಾಗತ್ತೆ. ಇದು ಯಾರನ್ನ ಹೇಳ್ಬೋದಾ ನೀವು? ಇದಕ್ಕೆ ಮುಂಚೆ ತರಗತಿಯಲ್ಲಿ ತಿಳ್ಕೊಂಡಿದ್ರಿ? ಯಾರಿಗನ್ನ ನೆನಪಿದ್ಯಾ? ಅದು ಒಂದ್ಸರಿ ನೆನಪು ಮಾಡ್ಕೊಂಡಿದ್ರಾ, ಇಲ್ಲಾಂದ್ರೆ ಮನನ ಮಾಡ್ಕೊಂಡಿದ್ರಾ? ಯಾರಿಗನ್ನ ಗೊತ್ತಿದ್ಯಾ? ಸೆರಿಬ್ರೋಸ್ಪೈನಲ್ ಅಂತ ಒಂದು ಫ್ಲೂಯಿಡ್, ಒಂದು ದ್ರವ ಪದಾರ್ಥ. ಸ್ನೇಹಿತರೆ, ಯಾರನ್ನ ಎಸ್ ಆರ್ ನೋ ಮೆಸೇಜ್ ಹಾಕ್ತೀರಾ? ಇಲ್ಲಾಂದ್ರೆ ಆ ಜ್ಞಾನ ಈಗಾಗಲೇ ತಿಳ್ಕೊಂಡಿದ್ವಲ್ಲ, ಅದು ನೆನಪಿದ್ರೆ ಮಾತಾಡೋಕೆ ಸಾಧ್ಯವಾಗತ್ತಾ ಯಾರ ಕೈಯಲ್ಲ? ಈಗಾಗಲೇ ನೀವು ತಿಳ್ಕೊಂಡಿದ್ರಲ್ಲ, ಅದು ನೆನಪಿದ್ರೆ ಮಾತಾಡ್ಬೋದು. ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ದ್ರವ ಪದಾರ್ಥ ಎಲ್ಲಿ ತಯಾರಾಗತ್ತೆ ಅದು? ಯಾರನ್ನ ಹೇಳ್ಬೋದಾ? ಹೇಗೆ ತಯಾರಾಗತ್ತೆ? ಯಾರನ್ನ ಹೇಳ್ಬೋದಾ? ಅದನ್ನ ನಾನು ಮುಂಚೆನೂ ಹೇಳ್ತಾ ಇದ್ದೀನಿ, ಹಿಂದೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ನಾವು ತಿಳ್ಕೊಳ್ಳೋದು ಒಂದೇ ಇಲ್ಲ, ಮರಣ ಮಾಡ್ಕೊಳ್ಳಿ ಹೆಚ್ಚಾಗಿ ಅಂತ, ಅಲ್ವಾ? ಇದೆಲ್ಲಾನು ಈ ಬ್ರೈನ್ ಅಂದ್ರೆ ನಮ್ಮ ಮೆದುಳು ವ್ಯವಸ್ಥೆ ನಾವು ಈಗಾಗಲೇ ತಿಳ್ಕೊಳ್ಳುವಾಗ ಹೆಚ್ಚಾಗಿ ತಿಳ್ಕೊಂಡಿದ್ವಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ಸು, ಅಲ್ವಾ? ಸೊ ಆ ಟೈಮಲ್ಲಿ ಎಲ್ಲ ಈ ಹೇಳ್ಬೇಕಂದ್ರೆ ಅಂಗಗಳ ವ್ಯವಸ್ಥೆ, 11 ಅಂಗಗಳ ವ್ಯವಸ್ಥೆ ಇದೆ, 11 ಅಂಗಗಳ ವ್ಯವಸ್ಥೆ. ಈ 11 ಅಂಗಗಳ ವ್ಯವಸ್ಥೆ ಏನಿದೆಯೋ ಆ ತರ ಅವಾಗ ತಿಳ್ಕೊಡುವಾಗ ಖಂಡಿತವಾಗಿ ಎಲ್ಲ ತಿಳ್ಕೊಂತ ಬಂದಿದ್ವಿ. ಯಾರೋ ಸ್ನೇಹಿತರಿಗೆ ಪಿಟ್ಯೂಟ್ರಿ ಅಂತ ಹಾಕಿದ್ದಾರೆ, ಅದು ಪಿಟ್ಯೂಟ್ರಿ ಅನ್ನೋದು ಕರೆಕ್ಟು. ಪಿಟ್ಯೂಟ್ರಿ ಅನ್ನೋದು ಒಳಗಡೆ ಇರುತ್ತೆ, ಬ್ರೈನ್ ಒಳಗಡೆ, ಅದು ಕರೆಕ್ಟೇ. ಆದ್ರೆ ಈ ಸೆರಿಬ್ರೋಸ್ಪೈನಲ್ ಈ ದ್ರವ ಪದಾರ್ಥ ಎಲ್ಲಿ ತಯಾರಾಗತ್ತೆ, ಇದು ವಿಶಿಷ್ಟತೆ ಏನು? ಇದು ವಿಶಿಷ್ಟತೆ ಅನ್ನೋದು ನೀವು ತಿಳ್ಕೊಬೇಕಾಗಿದೆ. ಆಲ್ರೆಡಿ ಎಲ್ಲ ಹೆಚ್ಚು ಮಾಹಿತಿ ಕೊಟ್ಟಿದೀವಿ. ಅದು ಮತ್ತೆ ಒಂದ್ಸರಿ ಮನನ ಮಾಡ್ಕೊಳ್ಳಿ ಮನೆಗೆ ಹೋದ್ಮೇಲೆ, ಇವತ್ತು ಅಟ್ಲೀಸ್ಟ್ ಈ ಅಂಗಗಳ ವ್ಯವಸ್ಥೆ ಏನಿದೆ ಅದು ಓಪನ್ ಮಾಡಿ ಆ ಎಲ್ಲ ಸಬ್ಜೆಕ್ಟ್ಸ್ ನೀವು ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗತ್ತೆ ಖಂಡಿತವಾಗಿ. ಓಕೆ, ರೈಟ್. ಸ್ನೇಹಿತರೆ, ನೋಡ್ಕೊಳ್ಳಿ, ಈ ಬ್ರೈನ್ ಹೊರಗಡೆ ಈ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಅಂತಿದೆಯಲ್ಲ, ಇದೇನಂದ್ರೆ ಯಾವ ತರ ತಯಾರಾಗತ್ತೆ ಅಂದ್ರೆ, ನಮ್ಮ ಬ್ರೈನ್ ಒಳಗಡೆ ಬ್ಲಡ್ ಇದೆಯಲ್ಲ, ರಕ್ತನೇ ಪರಿವರ್ತನೆಗೊಳಿಸ್ತದೆ. ಅಂದ್ರೆ ನಮ್ಮ ಬ್ರೈನ್ಗೂ ಆ ಶಕ್ತಿ ಇದೆ. ಏನ್ ಮಾಡುತ್ತೆ, ರಕ್ತವನ್ನು ಅದನ್ನು ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಆಗಿ, ಆ ಫ್ಲೂಯಿಡ್ ಆಗಿ ಪರಿವರ್ತನೆಗೊಳಿಸ್ತದೆ. ಏನಕ್ಕೆ ಈ ಫ್ಲೂಯಿಡ್ ಅಂದ್ರೆ, ಇದೊಂಥರ ಅಮೃತ. ಅರ್ಥ ಆಯ್ತಾ? ಇದೊಂದು ಅಮೃತ. ಹೇಳ್ಬೇಕಂದ್ರೆ ಹೆಚ್ಚು ಧ್ಯಾನ ಮಾಡೋ ವ್ಯಕ್ತಿಗಳಿಗೆ, ಈಗಾಗಲೇ ಇದು ಇಂದಿನ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ವಿ, ಹೆಚ್ಚು ಧ್ಯಾನ ಮಾಡೋ ವ್ಯಕ್ತಿಗಳಿಗೆ, ತಪಸ್ಸು ಮಾಡ್ತಾ ಇರ್ತಾರೆ ನೋಡಿ, ಗುಫದಲ್ಲಿ ಕೂತ್ಕೊಂಡು ನೂರಾರು ವರ್ಷಗಳು ತಪಸ್ಸು ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಏನು ಆಹಾರ ಬೇಕಾಗಿಲ್ಲ ಸ್ನೇಹಿತರೆ, ಏನು ಆಹಾರ ಬೇಕಾಗಿಲ್ಲ. ಈ ಸೆರಿಬ್ರೋಸ್ಪೈನಲ್ ಇದೆಲ್ಲ, ಆ ಫ್ಲೂಯಿಡ್ ಈ ಗಂಟ್ಲು ಒಳಗಡೆ ಉತ್ಪನ್ನ ಆಗಿ ಅದೇ ಆಹಾರವಾಗಿ ಅವ್ರಿಗೆ ಅದೊಂಥರ ಅಮೃತ ಅಂತ ಹೇಳ್ತೀವಿ ನೋಡಿ. ಹಿಂದಿನ ಕಾಲದಲ್ಲಿ, ಪುರಾತನ ಕಾಲದಲ್ಲಿ ಅಮೃತ ಅಂತ ಬರ್ತದೆ, ಅಮೃತ ನಮ್ಮ ಹೊರಗಡೆ ಉತ್ಪನ್ನ ಆಗುತ್ತೆ ಅಂತ ಹೇಳ್ತೀವಲ್ಲ, ಈ ಗಂಟ್ಲು ಒಳಗಡೆ ಒಂದು ಉತ್ಪನ್ನ ಆಗುತ್ತೆ ಸ್ನೇಹಿತರೆ. ಅಂತ ವ್ಯಕ್ತಿಗಳಂದ್ರೆ ಆ ಮುದ್ರದಲ್ಲಿ, ಆ ಧ್ಯಾನದಲ್ಲಿ ಎಷ್ಟು ಅದಕ್ಕೆ ನಾವು ಅಷ್ಟೇ ಹೆಚ್ಚು ಧ್ಯಾನ ಮಾಡ್ತಾ ಹೋದ್ರೆ ನಮ್ಗೆ ಆಹಾರನು ಸೇವನೆ ಕಡಿಮೆ ಆಗ್ತಾ ಬರ್ತದೆ ಸ್ನೇಹಿತರೆ. ಆಹಾರ ಸೇವನೆ ಕಡಿಮೆ ಆಗ್ತಾ ಬರ್ತದೆ, ಯಾಕಂದ್ರೆ ಅದು ಬೇಕಾಗಿಲ್ಲ. ಈಗಾಗಲೇ ನಮ್ಮ ಒಳಗಡೆ ಅಂತ ಈ ದ್ರವ ಪದಾರ್ಥ ಏನಿದೆಯೋ, ಇದು ಹೆಚ್ಚು ನ್ಯೂಟ್ರಿಷನ್. ಯಾವ ತರ ನ್ಯೂಟ್ರಿಷನ್ ನೋಡಿ, ದೇವ್ರು ಎಷ್ಟು ಅಂದ್ರೆ ಎಷ್ಟು ಒಂದು ಪವಾಡ ಅಂಶಗಳು ಅಂದ್ರೆ, ನಾವು ಹೇಳ್ಬೇಕಂದ್ರೆ ನಮ್ಮ ದೇಹನೇ ಒಂದು ಪವಾಡ ಮೆಷಿನ್, ಯಂತ್ರ ಅಂತ ಹೇಳ್ಬೋದು ಸ್ನೇಹಿತರೆ ಇದು. So ಅದಕ್ಕೆ ನಾವು ಅದ್ಭುತವಾದ ವಿಷಯಗಳು ಎಷ್ಟೋ ತಿಳ್ಕೊತಾ ಇರ್ತೀವಿ, ಪ್ರತಿಯೊಂದು ಅದು ಮನನ ಮಾಡ್ಕೊಂಡ್ರೆ ಮತ್ತೆ ನಿಮ್ಗೆ ನೆನಪಿರುತ್ತೆ. ಈಗ ಈ ತರ ಈ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಅನ್ನೋ ಸ್ನೇಹಿತರೆ, ಇವು ನಮ್ಮ ಮೆದುಳು ಒಳಗಡೆ ತಯಾರಾಗಿದ ಮೇಲೆ ಎಲ್ಲಿಗೆ ಹೋಗುತ್ತೆ ನೋಡಿ, ಪ್ರತಿ ಅಂಗಕ್ಕೆ ಇದು ಸರಬರಾಜು ಆಗ್ತಾ ಇರ್ತದೆ. ಅದೇ ತರ ಈ ಕಣ್ಣುಗಳಿಗೂ ಸರಬರಾಜು ಆಗುತ್ತೆ. ಈ ಕಣ್ಣುಗಳು ನೋಡಿ, ಈ ಕಣ್ಣುಗಳಿಗೆ ಏನ್ ಬೇಕು, ಇದೊಂಥರ ಮೆಷಿನ್ ಅಲ್ವಾ, ಎರಡು ಕಣ್ಣುಗಳು ಮೆಷಿನ್ ಇದು. ಅದ್ರ ಒಳಗಡೆ ಲ್ಯೂಬ್ರಿಕೆಂಟ್ ಬೇಕಲ್ಲ. ಲ್ಯೂಬ್ರಿಕೆಂಟ್ ಅಂದ್ರೆ ಒಂಥರ ದ್ರವ ಪದಾರ್ಥ.
ಈ ದ್ರವ ಪದಾರ್ಥವೇ ಈ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್, ಅರ್ಥ ಮಾಡ್ಕೊಳ್ಳಿ. ಅದು ಒಳಗಡೆ ಹೋದ್ಮೇಲೆ ಏನ್ ಮಾಡುತ್ತಂದ್ರೆ ಕಣ್ಣಿಗೆ ಬೇಕಾಗಿರುವಂತ ಪೋಷಕಾಂಶಗಳು ಕೊಡುತ್ತೆ, ನ್ಯೂಟ್ರಿಯೆಂಟ್ಸ್. ಈ ಎರಡು ಕಣ್ಣುಗಳು ಕೆಲಸ ಮಾಡ್ಬೇಕಾದ್ರೆ ಏನ್ ಬೇಕು ಅದಕ್ಕೆ? ಒಳ್ಳೆ ಒಳ್ಳೆ ಪೋಷಕಾಂಶಗಳು ಬೇಕಾ ಇಲ್ವಾ? ಆ ಪೋಷಕಾಂಶ ಕೊಡುವಂಥದ್ದು ಯಾವ್ದಪ್ಪ ಅಂದ್ರೆ ಈ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್. ಈ ಸರಿಯಾದ ಪ್ರವಾಹ ಆಗಿದ್ರೆ ಸ್ನೇಹಿತರೆ, ಸರಿಯಾದ ಪ್ರವಾಹ ಆಗಿದ್ರೆ ಖಂಡಿತವಾಗಿ ನಿಮ್ಗೆ ಈ ಪ್ರವಾಹ ಅನ್ನೋದು ಸರಿಯಾಗಿದ್ರೆ ಆರೋಗ್ಯವನ್ನು ಚೆನ್ನಾಗಿರ್ತದೆ, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಇದು ಯಾವ್ದಿಂದ ಸರಬರಾಜು ಆಗತ್ತೆ ಕಣ್ಣಿಗೆ? ಒಂದು ಆಪ್ಟಿಕಲ್ ನರ್ವ್ ಅಂತ ಇರ್ತದೆ ಸ್ನೇಹಿತರೆ. ಈ ಆಪ್ಟಿಕಲ್ ನರ್ವ್ ಎಲ್ಲಿಂದ ಬಂದಿರ್ತದೆ? ಅದು ನೇರವಾಗಿ ನರಮಂಡಲ ವ್ಯವಸ್ಥೆಯಿಂದ, ಅಂದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಅಂದ್ರೆ ಬ್ರೈನ್ ಇಂದ ಶುರುವಾಗಿ ಬ್ರೈನ್ ಇಂದ ಒಂದು ನರ್ವ್ ಬರುತ್ತೆ ಒಳಗಡೆ, ಎರಡು ಕಣ್ಣುಗಳ ಬರುತ್ತೆ ಅದು. ಅದೇ ಆಪ್ಟಿಕಲ್ ನರ್ವ್ ಅನ್ನೋದು, ಅರ್ಥ ಆಯ್ತಾ? ಈ ನಾವು ನೋಡಿ ನಮಗೆ ಕಣ್ಣು ಒಳಗಡೆ ಒಂದು ಕಪ್ಪದಾಗ ಕಾಣಿಸ್ತಾ ಇದೆಲ್ಲ, ಅದೇನಂತ ಹೇಳ್ತೀವಿ? ಪ್ಯೂಪಲ್ ಅಂತ ಹೇಳ್ತೀವಿ. ಅದು ಆ ಸುತ್ತು ಇರೋದು ಲೆನ್ಸ್, ವೈಟ್ ಲೆನ್ಸ್ ಇದೆ, ಅರ್ಥ ಆಯ್ತಾ? ಈಗ ಈ ಕಣ್ಣಿಗೆ, ಎರಡು ಕಣ್ಣುಗಳಿಗೆ ಈ ದ್ರವ ಪದಾರ್ಥ ಸರಬರಾಜು ಮಾಡೋದು ಆಪ್ಟಿಕಲ್ ನರ್ವ್. ಆದ್ರೆ ಎಲ್ಲಿಂದ ಬರುತ್ತೆ? ನರಮಂಡಲ ವ್ಯವಸ್ಥೆ, ನಮ್ಮ ಬ್ರೈನ್ ಇಂದ ನೇರವಾಗಿ ಆ ನರ್ವ್ ಬಂದು, ಆಪ್ಟಿಕಲ್ ನರ್ವ್ ಎರಡು ಕಣ್ಣುಗಳ ಬರುತ್ತೆ, ಎರಡು ಕಣ್ಣುಗಳ ಕನೆಕ್ಟ್ ಆಗಿರ್ತದೆ, ಸಂಪರ್ಕ ಹೊಂದಿರ್ತದೆ. ಆದ್ರೆ ಯಾವುದೇ ಕಾರಣಕ್ಕೆ ಅಂದ್ರೆ ನಮ್ಮ ದೇಹದಲ್ಲಿ ಏನಾಗುತ್ತೆ ಗೊತ್ತಾ? ಒಂದೊಂದ್ಸರಿ ದೇಹದಲ್ಲಿ ನಮ್ಮ ಹೇಳ್ಬೇಕಂದ್ರೆ ಹೊಟ್ಟೆ ಒಳಗಡೆನೆ ಹೆಚ್ಚು ಈ ಉತ್ಪನ್ನ, ಹೆಚ್ಚು ಉಷ್ಣ ಉತ್ಪನ್ನ ಆಗುತ್ತೆ. ಆ ಉಷ್ಣದಿಂದ ಏನಾಗುತ್ತೆ ಗೊತ್ತಾ? ಈ ಎರಡು ಆಪ್ಟಿಕಲ್ ನರ್ವ್ ಏನಿದೆಯೋ ಅದು ಸ್ವಲ್ಪ ಸಣ್ಣದಾಗತ್ತೆ. ಅಂದ್ರೆ ನೇರವಾಗಿ ಆರೋಗ್ಯವಂತವಾಗಿರುವಾಗ ಕರೆಕ್ಟ್ ಆಗಿರುತ್ತೆ. ಯಾವಾಗ ಹೀಟ್ ಹೆಚ್ಚಾಗ್ತಾ ಹೋಗ್ತದೋ ಆ ನರ್ವ್, ಆಪ್ಟಿಕಲ್ ನರ್ವ್ ಸಣ್ಣದಾಗ್ತಾ ಬರ್ತದೆ. ಅವಾಗ ಏನಾಗುತ್ತೆ? ನಮ್ಮ ಎರಡು ಕಣ್ಣುಗಳು ಬೇಕಾಗಿರುವಂತ ಆ ನ್ಯೂಟ್ರಿಯನ್, ಆ ಪೋಷಕಗಳು ಸರಿಯಾಗಿ ಬರಲ್ಲ. ಅವಾಗ ನಮ್ಗೆ ಶುರು ಆಗ್ತದೆ ಸ್ನೇಹಿತರೆ. ಅವಾಗ ಏನಾಗುತ್ತೆ ಅಂದ್ರೆ ಇದು ಹೋಗ್ತಾ ಹೋಗ್ತಾ ಏನಾಗತ್ತೆ? ಕಣ್ಣುಗಳು ಡ್ಯಾಮೇಜ್ ಆಗತ್ತೆ. ಇದು ಒಂದು ಕಾರಣ, ಅರ್ಥ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಇನ್ನೊಂದು ಕಾರಣ ಅಂದ್ರೆ ನೋಡಿ. ಸೊ ಈ ಯಾವುದೇ ಈ ಆಪ್ಟಿಕಲ್ ನರ್ವ್ ಇದೆಲ್ಲ, ಆಪ್ಟಿಕಲ್ ನರ್ವ್ ಈ ಮೆದುಳಿಂದ ಇಲ್ಲಿ ಬರೋದು, ಅದನ್ನು ನಿಯಂತ್ರಣ ಮಾಡೋದು ಯಾವ್ದು ಗೊತ್ತಾ? ಪಿಟ್ಯೂಟರಿ ಗ್ಲ್ಯಾಂಡ್. ಯಾರು ನಿಯಂತ್ರಣ ಮಾಡ್ತಾರೆ? ಪಿಟ್ಯೂಟರಿ ಗ್ಲ್ಯಾಂಡ್. ಈ ಪಿಟ್ಯೂಟರಿ ಗ್ಲ್ಯಾಂಡು ಅದು ಅದು ಮಾಡೋ ಕೆಲಸ ಸರಿಯಾಗಿಲ್ಲ, ಅದೇನಾದ್ರೂ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ ಅಂದ್ರೆ ಆ, ಅಸಮತೋಲ್ಯ ಆಗಿದೆ ಅಂತ ಪರಿಸ್ಥಿತಿ ಬಂದ್ರೆ ಸ್ನೇಹಿತರೆ, ಖಂಡಿತವಾಗಿ ಏನಾಗುತ್ತೆ ಗೊತ್ತಾ? ಈ ಕಣ್ಣುಗಳಿಗೆ ಬರುವಂತ ಈ ದ್ರವ ಪದಾರ್ಥ ಏನಿದೆಯೋ ಸೆರೆಬ್ರೋ ಸ್ಪೈನಲ್ ಆ ಫ್ಲೂಯಿಡ್ ಇದೆಲ್ಲ, ಆ ದ್ರವ ಪದಾರ್ಥ ಸರಿಯಾಗಿ ಸಪ್ಲೈ ಆಗಲ್ಲ, ಎರಡು ಕಣ್ಣುಗಳು ಸರಿಯಾಗಿ ಸಪ್ಲೈ ಆಗಲ್ಲ. ಅದು ಕಾರಣ ಏನು? ಪಿಟ್ಯೂಟರಿ ಗ್ಲ್ಯಾಂಡ್ ಏನಿದೆಯೋ ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅವಾಗ ಏನ್ ಮಾಡ್ಬೇಕು ನಾವು? ಅಂತಸ್ರಾವಿಕ ಗ್ರಂಥಿಗಳನ್ನು ಸಕ್ರಿಯಗೊಳಿಸ್ಕೋಬೇಕು. ಈಗಾಗಲೇ ನಾವು ತಿಳ್ಕೊಂಡಿದ್ವಿ ಅಲ್ವಾ? ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಯಾವುದು? ಮೂರು, ನಾಲ್ಕು. ಮೂರು ಅನ್ನೋದು ಪಿಟ್ಯೂಟರಿ ಗ್ಲ್ಯಾಂಡ್, ನಾಲ್ಕು ಅನ್ನೋದು ಪೀನಿಯಲ್ ಗ್ಲ್ಯಾಂಡ್, ಅರ್ಥ ಮಾಡ್ಕೊಳ್ಳಿ. ಸೊ ಆ ಪರ್ಟಿಕ್ಯುಲರ್ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನು ನಾವು ಸಕ್ರಿಯಗೊಳಿಸ್ಕೊಂಡ್ರೆ ಈ ಆಪ್ಟಿಕಲ್ ನರ್ವ್ ಸರಿಯಾದ ಕೆಲಸ ಮಾಡಿದ್ರೇನೆ ಈ ಸರಿಯಾದ ಪೋಷಕ ಅಂದ್ರೆ ಈ ನ್ಯೂಟ್ರಿಯೆಂಟ್ಸು ನಮ್ಮ ಎರಡು ಕಣ್ಣುಗಳಿಗೆ ಬಂದ್ರೇನೆ ಆರೋಗ್ಯ ಇರೋದು, ಇಲ್ಲಾಂದ್ರೆ ಅನಾರೋಗ್ಯ ಆಗತ್ತೆ. ಅವಾಗ್ಲೂ ನಿಮ್ಮ ಕಣ್ಣಿನ ಆರೋಗ್ಯ ಖಂಡಿತವಾಗಿ ಉಂಟಾಗ್ತದೆ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನೊಂದು ಸ್ನೇಹಿತರೆ, ನಾವು ಈ ಎರಡು ಕಣ್ಣುಗಳನ್ನು ಯಾವಾಗ್ಲೂ ಏನ್ ಮಾಡ್ತೀವಿ ಅಂದ್ರೆ ಕಣ್ಣುಗಳನ್ನು ನಾವು ಉಪಯೋಗಿಸ್ತಾ ಇರ್ತೀವಿ ಅಲ್ವಾ? ಉಪಯೋಗಿಸುವಾಗ ಒಂದು ಆಗತ್ತೆ, ಅಲ್ಲಿ ಏನಾಗತ್ತೆ ಅಂದ್ರೆ ಕಾರ್ಬನ್ ಹೇಳ್ಬೇಕಂದ್ರೆ ಈ ಕಾರ್ಬನ್ ಅನ್ನೋದು ಉತ್ಪನ್ನ ಆಗ್ತದೆ ಸ್ನೇಹಿತರೆ. ಕಾರ್ಬನ್ ಅನ್ನೋದು ಏನು? ಅದು ವ್ಯರ್ಥ ಪದಾರ್ಥ. ಎರಡು ಕಣ್ಣುಗಳು ಕೆಲಸ ಮಾಡುವಾಗ ಪ್ರತಿ ಕಣ್ಣು ಒಳಗಡೆ ಕಾರ್ಬನ್ ಅಂತದ್ದು ಒಂದು ವ್ಯರ್ಥ ಪದಾರ್ಥ, ಟಾಕ್ಸಿನ್ಸ್ ಅಂದ್ರೆ ವಿಷ ಪದಾರ್ಥಗಳು, ಟಾಕ್ಸಿನ್ಸ್, ವ್ಯರ್ಥ ಪದಾರ್ಥಗಳು ಉತ್ಪನ್ನ ಆಗ್ತದೆ. ಮತ್ತೆ ಆ ಉತ್ಪನ್ನ ಆಗಿರುವಂತ ಕಾರ್ಬನ್ ತೆಗೆದಾಕೋದು ಯಾರು? ಯಾರು ತೆಗೆದಾಕ್ಬೇಕು? ಕಣ್ಣುಗಳಿಂದ ತೆಗೆದಾಕಂದ್ರೆ ಯಾರು ತೆಗೆದಾಕ್ಬೇಕು ಅಂದ್ರೆ ಲಿಂಪ್ ಗ್ಲ್ಯಾಂಡ್ ಸ್ನೇಹಿತರೆ. ಲಿಂಪ್ ಗ್ಲ್ಯಾಂಡ್ ಅಂತ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಲಿಂಪ್ ಗ್ಲ್ಯಾಂಡ್ ಏನಾದ್ರೂ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಏನಾಗತ್ತೆ? ಸೊ ಸ್ನೇಹಿತರೆ, ಈ ಲಿಂಪ್ ಗ್ಲ್ಯಾಂಡ್ ಯಾವಾಗ ಸರಿಯಾಗಿ ಕೆಲಸ ಮಾಡಲ್ಲ ಅಂದ್ರೆ ಈ ಟಾಕ್ಸಿನ್ಸ್ ಎಲ್ಲ ಸರಿಯಾಗಿ ಆಚೆ ಕಡೆ ಕಲಿಸ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗಿ ಏನಾಗುತ್ತೆ ಸ್ನೇಹಿತರೆ? ನಿಮ್ಮ ಕಣ್ಣಿನ ಆರೋಗ್ಯ ಉಂಟಾಗತ್ತೆ, ಕಣ್ಣಿನ ಆರೋಗ್ಯ ಎಫೆಕ್ಟ್ ಆಗತ್ತೆ. ಈ ಪೊರ ಅನ್ನೋದು ಇದೆಯಲ್ಲ, ಆ ಪೊರ ಬರೋದು ಅದರಿಂದನೇ. ಕಣ್ಣಿನ ಪೊರ ಬರೋದು ಯಾವ್ದ್ರಿಂದ? ಈ ಕಾರ್ಬನ್ ಅನ್ನೋದು ಹೆಚ್ಚಾಗ್ತಾ ಹೋದ್ರೆ ಕಪ್ಪದಾಗಿ ಒಳಗಡೆ ಒಂದು ಲೇಯರ್ ಫಾರ್ಮ್ ಆಗಿ ಅದೇ ನಾವು ಕಣ್ಣಿನ ಪೊರ ಅಂತ ಕರೆಯೋದು. ಈ ಕಣ್ಣಿನ ಪೊರ ಬರೋದು ಕಾರಣ ಕಾರ್ಬನ್ ಅನ್ನೋದು ಸರಿಯಾಗಿ ಆ ಟಾಕ್ಸಿನ್ಸ್ ಅನ್ನೋದು ನಮ್ಮ ಎರಡು ಕಣ್ಣುಗಳಿಂದ ಸರಿಯಾದ ಆಚೆ ಕಡೆ ಕಲಿಸ್ತಾ ಇಲ್ಲ. ಯಾಕಂದ್ರೆ ಲಿಂಪ್ ಗ್ಲ್ಯಾಂಡ್ ಅನ್ನೋದು ಉಂಟಾಗಿದೆ, ಆ ಲಿಂಪ್ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಲಿಂಪ್ ಗ್ಲ್ಯಾಂಡ್ ಬಗ್ಗೆ ನೀವು ಹೆಚ್ಚು ಮಾಹಿತಿ ಇನ್ನ ಕ್ಲಾಸಲ್ಲಿ ಕೊಟ್ಟಿದ್ವಿ. ಯಾವುದೇ ನಮ್ಮ ಒಳಗಡೆ ವ್ಯರ್ಥ ಪದಾರ್ಥ ಯಾವುದೇ ಉತ್ಪನ್ನ ಆಗಿದ್ರು, ಅಂದ್ರೆ ಪ್ರತಿ ಜೀವಕೋಶದಿಂದ ಉತ್ಪನ್ನ ಆಗುವಂತ ಯಾವುದೇ ವ್ಯರ್ಥ ಪದಾರ್ಥ ಏನಿದೆಯೋ ಅದೆಲ್ಲ ದೇಹದಿಂದ ತೆಗೆದುಹಾಕೋದು ಲಿಂಪ್ ಗ್ಲ್ಯಾಂಡು. ಈ ಲಿಂಪ್ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ಕಣ್ಣು ಹೊರಗಡೆ ಇರುವಂತ ಕಾರ್ಬನ್ ಉತ್ಪನ್ನ ಆಗ್ತಾ ಇದೆ, ಅದು ವಿಷ ಪದಾರ್ಥ, ಅದು ಆಚೆ ಕಡೆ ಹೋಗಲ್ಲ. ಅದೇ ಕಣ್ಣಿನ ಪುರ ಆಗಿ ತಯಾರಾಗಿ ನಮಗೆ ಕಣ್ಣಿನ ಆರೋಗ್ಯ, ಕಣ್ಣಿನ ದೃಷ್ಟಿ ಎಲ್ಲ ಉಂಟಾಗ್ತದೆ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಸ್ನೇಹಿತರೆ, ಈಗ ನಿಮ್ಗೆ ಅರ್ಥ ಆಗಿದೆ ಎಷ್ಟು ಕಾರಣಗಳಿದೆ, ಏನ್ ಕಾರಣಗಳಿದೆ ಅಂತ ಅರ್ಥ ಆಗಿರ್ಬೋದು ಅಲ್ವಾ? ಖಂಡಿತವಾಗಿ
ಈ ಈ ಕಾರ್ಬನ್ ಅನ್ನೋದು ಅಂದ್ರೆ ಈ ಕಾರ್ಬನ್ ಹೆಚ್ಚಾಗ್ತಾ ಹೋದ್ರೆ, ಸೊ ಇನ್ನೊಂದು ಕಾರಣ ಹೇಳ್ಬೇಕಂದ್ರೆ ಸ್ನೇಹಿತರೆ, ಡಯಾಬಿಟಿಸ್ ಬಂದಿರೋರಿಗೆ ನೋಡ್ಕೊಳ್ಳಿ. ಹೆಚ್ಚು ಡಯಾಬಿಟಿಸ್ ಇದ್ರೆ ಏನಾಗುತ್ತೆ? ಡಯಾಬಿಟಿಸ್ ಇರುವಂತ ವ್ಯಾಧಿಗೆ ಹೆಚ್ಚಾಗಿದ್ರೆ ಯಾವುದೇ ವ್ಯಕ್ತಿಗೆ ಏನಾಗುತ್ತೆ? ಅವ್ರ ಒಳಗಡೆ ಗ್ಲೂಕೋಸ್ ನಿಯಂತ್ರಣ ಇಲ್ಲ ಅಲ್ವಾ? ಅವಾಗ ಕಣ್ಣುಗಳಿಗೆ ಏನ್ ಬೇಕು? ಗ್ಲೂಕೋಸ್ ಬೇಕಲ್ಲ, ಶಕ್ತಿ ಬೇಕಲ್ಲ ಒಂಥರ. ಆ ಶಕ್ತಿನೂ ಆ ಕಣ್ಣುಗಳಿಗೂ ಬರುವಂತ ಆ ಶಕ್ತಿ, ಆ ಗ್ಲೂಕೋಸ್ ಕಡಿಮೆ ಆಗ್ತಾ ಹೋದ್ರೆ ಖಂಡಿತವಾಗಿ ಕಣ್ಣಿನ ಆರೋಗ್ಯ ಉಂಟಾಗ್ತದೆ. ಮತ್ತೆ ಈ ಕ್ಯಾಟ್ರಾಕ್ಟ್ ಅನ್ನೋದು ಬರೇ ಬರ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೋಡಿ, ಯಾವುದೇ ಒಂದು ಈ ಕಾರ್ಬನ್ ಹೆಚ್ಚಾಗಿ, ಕಾರ್ಬನ್ ಅನ್ನೋದು ನಮ್ಮ ಕಣ್ಣು ಒಳಗಡೆ ಹೆಚ್ಚಾಗ್ತಾ ಇದೆ, ಅವಾಗ ಈ ಕಣ್ಣು ಸ್ವಲ್ಪ ಬ್ಲರ್ ಆಗ್ತಾ ಬರ್ತಾ ಇದೆ, ಸರಿಯಾಗಿ ವಿಷನ್ ಕಾಣಿಸ್ತಾ ಇಲ್ಲ ಅಂತಂದ್ಮೇಲೆ ನೀವು ಅರ್ಥ ಮಾಡ್ಕೋಬೇಕು, ನಿಮ್ಗೆ ಈ ಕ್ಯಾಟ್ರಾಕ್ಟ್ ಅನ್ನೋದು ಶುರು ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಕ್ಯಾಟ್ರಾಕ್ಟ್ ಅನ್ನೋದು ಅವಾಗ ಶುರು ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು ನೀವು, ಅಲ್ವಾ? ಸೊ ಹೋಗ್ತಾ ಹೋಗ್ತಾ ಏನಾಗ್ತದೆ, ಈ ಕಾರ್ಬನ್ ಹೆಚ್ಚಾಗಿ ಇನ್ನು ಒಳಗಡೆ ಸಂಗ್ರಹಣ ಆಗ್ತಾ ಹೋಗ್ತದೆ. ನಿಮ್ಗೆ ಅದು ಒಂದು ಪೊರೆ ಪೊರೆ ಅಡ್ಡ ತರ ತಯಾರಾಗಿ ಪೂರ್ತಿ ಕಣ್ಣು ಕಾಣಿಸಲ್ಲ. ಆವಾಗ ಅಂಧತ್ವ ಬರುತ್ತೆ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಇದು ನಾವು ಖಂಡಿತವಾಗಿ ತೆಗೆದಾಕ್ಬೇಕು ಅಂತಂದ್ರೆ ಏನು ತೊಂದರೆ ಇಲ್ಲ ಸ್ನೇಹಿತರೆ. ಏನ್ ಮಾಡ್ತಾರೆ ಡಾಕ್ಟರ್ಸ್? ಏನ್ ಮಾಡ್ತಾರೆ ಇಲ್ಲಿ? ಡಾಕ್ಟರ್ಸ್ ಹತ್ರ ಹೋದ್ರೆ ಸೊ ನೀಟಾಗಿ ಆ ಆ ಬ್ಲಾಕ್ ಕಾರ್ಬನ್ ಆ ಪೊರ ಅನ್ನೋದು ಏನು ಒಳಗಡೆ ಈಗಾಗಲೇ ವ್ಯವಸ್ಥೆ ಆಗಿದೆಯೋ, ಸಂಗ್ರಹ ಆಗಿದೆಯೋ, ಆ ವ್ಯರ್ಥ ಪದಾರ್ಥವನ್ನು ನೀಟಾಗಿ ತೆಗೆದಾಕ್ತಾರೆ. ಆ ಪೊರ ಎಲ್ಲ ತೆಗೆದಾಕ್ತಾರೆ. ತೆಗೆದಾಕಿದ ಮೇಲೆ ನಿಮ್ ಮತ್ತೆ ಕಣ್ಣಿನ ವಿಷನ್, ಆ ದೃಷ್ಟಿ ಅನ್ನೋದು ಮತ್ತೆ ಸುಧಾರವಾಗುತ್ತೆ ಸ್ನೇಹಿತರೆ. ಸೊ ಈ ತರ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಇದು ನಾವು ಅರ್ಥ ಮಾಡ್ಕೊಂಡ್ರೆ ಇದೆಲ್ಲ ಇಷ್ಟು ಕಾರಣಗಳು ಈ ತರ ಇರ್ತದೆ ಸ್ನೇಹಿತರೆ, ಖಂಡಿತವಾಗಿ. ಸೊ ಈ ಯಾವುದೇ ಆದ್ರೆ ನಮ್ಮ ಈ ಕಣ್ಣು ಒಳಗಡೆ ಈ ಕಾರ್ಬನ್ ತಯಾರಾಗಬಾರ್ದು. ಆ ಬಂದಿರುವಂತ ಕಾರ್ಬನ್ ಏನದು ಕಾರ್ಬನ್ ಉತ್ಪನ್ನ ಆಗ್ತದೆ ಅದನ್ನು ಟೈಮ್ ಟು ಟೈಮ್ ತೆಗೆದಾಕ್ಬೇಕು, ಬೇಗವಂತವಾಗಿ ಆಚೆ ಕಡೆ ಕಳಿಸ್ಬೇಕಂತಂದ್ರೆ ನಮ್ಗೆ ಆಗ್ಬಿಡೋದ್ರಲ್ಲಿ ಒಳ್ಳೆ ಪರಿಹಾರಗಳಿದೆ, ಗೊತ್ತಲ್ಲ? ಆಗ್ಬಿಡೋದ್ರಲ್ಲಿ ಒಳ್ಳೆ ಪರಿಹಾರಗಳಿದೆ. ಅವಾಗ ಈ ಯಾವುದೇ ಈ ಕ್ಯಾಟ್ರಾಕ್ಟ್ ಬರೋಂತ ಸಿಚುವೇಶನ್ ನೋಡ್ಕೋಬಹುದು ಸ್ನೇಹಿತರೆ. ಅಂದ್ರೆ ಕ್ಯಾಟ್ರಾಕ್ಟ್ನೇ ಪೂರ್ತಿ ತಡೆಗಟ್ಟುವಂತ ಅವಕಾಶನೂ ಇದೆ. ಹೆಚ್ಚು ವಯಸ್ಸುವರೆಗೆ ಅಂದ್ರೆ ಹೇಳ್ಬೇಕಂದ್ರೆ ಒಂದು 80 90 ಅಷ್ಟು ವರ್ಷವರೆಗೂ ಯಾವ ಕ್ಯಾಟ್ರಾಕ್ಟ್ ಬರಲ್ಲ ಅಂತ ನೋಡ್ಕೊಳ್ಳುವಂತ ಅಂತ ಪರಿಸ್ಥಿತಿಗಳು, ಆ ಪರಿಹಾರಗಳು ನಮ್ಮ ಆಕುಪ್ರದರಲ್ಲಿ ಇದೆ. ಅದು ಮುಂದಿನ ಕ್ಲಾಸ್ ನಲ್ಲಿ ನೋಡಕ್ ಪ್ರಯತ್ನ ಮಾಡೋಣ ಸ್ನೇಹಿತರೆ.